ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ ಗೈಸ್? ನಾನು ಓಕೆ. ಮೊದಲೆಲ್ಲ ನಾವು ನಮ್ಮ ತೋಟದಲ್ಲಿ ಹೂವು ಬೆಳೀತಾಯಿದ್ರಿ. ಈ ಚೆಂಡು ಹೂವು ಮತ್ತು ಸೇವಂತಿಗೆ ಹೂವು, ಅಂದರೆ ಡಿಫ್ರೆಂಟ್ ಸೈಜು, ಡಿಫ್ರೆಂಟ್ ಕಲರು, ಅದಕ್ಕೆ ಡಿಫ್ರೆಂಟ್ ವ್ಯಾರೈಟಿ ಅಂತಲೂ ಹೇಳ್ತಾರೆ. ಒಂದೊಂದಕ್ಕೆ ಒಂದೊಂದು ನೇಮ್ ಇದೆ, ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆಮೇಲೆ ಡಿಫ್ರೆಂಟ್ ರೋಸ್ ಎಲ್ಲ ಬೆಳೀತಾಯಿದ್ವಿ. ಎಷ್ಟೊಂದು ವೆರೈಟಿ ರೋಸ್ ಗೊತ್ತಾ ನಮ್ಮ ಮನೆ ಹತ್ರ ಇತ್ತು ಅವಾಗ. ಅಂದರೆ ನಾನು ಅವಾಗೆಲ್ಲ ಇನ್ನೂ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟೇ ಮಾಡಿರಲಿಲ್ಲ. ಅಂದರೆ ಒಂದಷ್ಟು ಫೋಟೋಸ್ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಮೆಮೊರೀಸ್ಗೆ. ಬಟ್ ಅವಾಗೆಲ್ಲ ನಾನು ಅಷ್ಟೊಂದು ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಸ್ ಎಲ್ಲ ಮಾಡಿ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಿಮಗೆ ಅದೆಲ್ಲ ನೋಡೋ ಆಪರ್ಚುನಿಟಿ ಇಲ್ಲ ಗೈಸ್. ಸಾರಿ ಆಯಿತಾ. ಈ ಕೋವಿಡ್ ಬಂತಲ್ವ ಗೈಸ್, ಆವಾಗಲೂ ಅಷ್ಟೇ ನಮ್ಮ ತೋಟದಲ್ಲಿ ಎಷ್ಟು ಹೂವುಗಳು ಗೊತ್ತಾ. ಅವಾಗ ರೇಟೇ ಇರಲಿಲ್ಲ. ನಮ್ಮ ಅಪ್ಪ ಎಲ್ಲ ತೊಗೊಂಡೋಗಿ ಬಿಸಾಡ್ತಾಯಿದ್ರು. ಕೀಳೋದು ಬಿಸಾಡೋದು. ನಮ್ಮ ಅಪ್ಪನಿಗೆ ಫ್ರಸ್ಟ್ರೇಷನ್ ಆಗಿಬಿಟ್ಟು ಎಲ್ಲ ಗಿಡಗಳು ಕಿತ್ತಾಕ್ಬಿಟ್ಟು, ಅಂದರೆ ರೋಸ್ ಗಿಡ ಇರ್ಬೋದು ಮತ್ತು ಎಲ್ಲ ಥರ ಹೂ ಗಿಡಗಳು ಹಾಕಿದ್ರಲ್ಲ, ಕಿತ್ತಾಕ್ಬಿಟ್ಟು ಮತ್ತೆ ಆವತ್ತಿಂದ ಹೂವೇ ಹಾಕಿಲ್ಲ. ಮತ್ತು ನಾನು ರೀಸೆಂಟಾಗೂ ನಮ್ಮ ಅಣ್ಣನ ಹತ್ರ ಎಲ್ಲ ಕೇಳ್ಕೊಂಡೆ, ಇಲ್ಲೊಂದು ಸ್ವಲ್ಪ ಇದೊಂದು ತುಂಡಕ್ಕೆ ನನಗೆ ಅಂತ ಹಾಕ್ಕೊಡಿ ಹೂವು ಅಂತ. ನಮ್ಮ ಅಣ್ಣ ಸ್ವಲ್ಪ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದು, ಇಲ್ಲೆಲ್ಲ ಲೇಬರ್ ಸಿಗೋಲ್ಲ, ಹೂವೆಲ್ಲ ಬಿಡಿಸೋದಕ್ಕೆ ಸಖತ್ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳಿದ್ರು. ಮೊದಲು ನಮ್ಮ ತೋಟ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗೈಸ್. ಒಂದೊಂದು ತುಂಡಕ್ಕೆ ಒಂದೊಂದು ಥರ ಹೂವುಗಳು ಹಾಕಿದ್ರು. ಎಷ್ಟೊಂದು ಜನ ನಮ್ಮ ತೋಟ ನೋಡೋದಕ್ಕೆ ಬರೋರು, ಸಖತ್ತಾಗಿರ್ತಾಯಿತ್ತು. ಬಟ್ ಇವಾಗ ಬರೀ ರಾಗಿ ಹಾಕ್ತಾರೆ, ಇಲ್ಲಾಂದರೆ ಜೋಳ ಹಾಕ್ತಾರೆ, ಅದು ಬಿಟ್ಟರೆ ಸೀಮೆ ಹುಲ್ಲು ಹಾಕ್ತಾರೆ. ಮತ್ತು ಏನು ಗೊತ್ತಾ ಗೈಸ್, ನಮ್ಮ ಫ್ಯಾಮ್ಲಿ ಮತ್ತು ನನ್ನ ನೇಬರ್ಸ್ ಫ್ಯಾಮಿಲಿ ಎಲ್ಲ ಯಾರೋ ಡೆವಲಪರ್ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಜಮೀನೆಲ್ಲ ಲೀಸಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಅವರೇನೋ ಬಂದು ಇಲ್ಲಿ ದಬಾಕ್ತಾರಂತೆ, ರೆಸಾರ್ಟ್ ಮಾಡ್ತಾರಂತೆ, ಇಲ್ಲ ಹೋಟೆಲ್ ರೆಸ್ಟೋರೆಂಟ್ಸು, ಇಲ್ಲ ಕಮರ್ಷಿಯಲ್ ಸ್ಪೇಸ್ ಮಾಡ್ತಾರಂತೆ, ಇಲ್ಲ ಅಂದರೆ ಏನೋ ಕಾಲೇಜು ಹಾಸ್ಪಿಟ್ಲೆಲ್ಲ ಕಟ್ತಾರಂತೆ. ಈ ಕಾಡಲ್ಲಿ ಹಾಸ್ಪಿಟ್ಲು ಕಾಲೇಜೆಲ್ಲ ಏನಕ್ಕೆ ಕಟ್ತಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇದನ್ನು ಕೇಳಿ ನನಗೆ ಎಷ್ಟು ಕೋಪ ಬಂತು ಗೊತ್ತಾ ಗೈಸ್. ಅಗ್ರಿಕಲ್ಚರ್ ಜಮೀನು ಒಂದು ಸಲ ಹೋಯಿತು ಅಂದರೆ ಮತ್ತು ಅದನ್ನು ಪಡ್ಕೊಳೋದಕ್ಕೆ ಸಖತ್ ಕಷ್ಟ. ಅದರಲ್ಲೂ ಇವಾಗ ರಿಯಲ್ ಎಸ್ಟೇಟು ಯಾವ ಥರ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ನಮ್ಮ ಕಡೆ ಅಂತೂ ಒಂದೇ ಒಂದು ಗುಂಟೆ ಜಮೀನು ತೊಗೊಳೋದಕ್ಕೂ ಆಗೋಲ್ಲ, ಅಷ್ಟೊಂದು ಎಕ್ಸ್ಪೆನ್ಸಿವ್ ಇದೆ. ಸೊ ಯಾವನೋ ಡೆವಲಪರ್ಗೆ ಎಲ್ಲ ಕೊಟ್ಬಿಟ್ರೆ ಅವರು ಅಗ್ರಿಕಲ್ಚರ್ ಭೂಮಿನೆಲ್ಲ ಹಾಳು ಮಾಡಿಬಿಟ್ಟು ಅವ್ನಿಗೆ ಇಷ್ಟ ಬಂದಂಗೆ ಏನೋ ಮಾಡ್ಕೊತಾನೆ. ಬಟ್ ನಾನಂತೂ ನನ್ನ ಫ್ಯಾಮ್ಲಿ ಜಮೀನ ಯಾರಿಗೂ ಲೀಸಿಗೆ ಕೊಡ್ತಾರೆ, ರೆಂಟಿಗೆ ಕೊಡ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಏಕೆಂದರೆ ಜಮೀನೆಲ್ಲ ಹಾಳಾಗೋದು ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ ಗೈಸ್. ಒಂದ್ಸಲ ಅಗ್ರಿಕಲ್ಚರ್ ಲ್ಯಾಂಡ್ ಹೋಯಿತು ಅಂದರೆ ಮತ್ತೆ ಪಡ್ಕೊಳೋದು ಸಖತ್ ಕಷ್ಟ ಆಗುತ್ತೆ. ನಮ್ಮ ಅಣ್ಣ ಏನಕ್ಕೆ ಈ ಥರ ಸ್ಟೂಪಿಡ್ ಐಡಿಯಾಗಳಿಗೆಲ್ಲ ಬೀಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ ಕೇಸ್ ಆ ಥರ ಏನಾದರೂ ಕೊಡೋದಕ್ಕೆ ಅವರು ಮುಂದೆ ಹೋದರು ಅಂದರೆ ಯಾವ ಥರ ಜಗಳಗಳಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, 30 ಇಯರ್ಸ್ಗೆ ಅವ್ರಿಗೆ ಲೀಸಿಗೆ ಕೊಡಬೇಕಂತೆ, ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹತ್ರನೇ ಕೊಡಬೇಕಂತೆ. ಇದನ್ನು ಕೇಳಿ ನನಗೆ ನಮ್ಮ ಅಣ್ಣನಿಗೆ 4 ಬಾರ್ಸೋಣ ಅನ್ನೋಷ್ಟು ಕೋಪ ಬಂದಿತ್ತು ನಿಜವಾಗ್ಲೂ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಯಾವನ ಹತ್ರನೂ ಕೊಟ್ಟರೆ ಮತ್ತು ನಾವೇನಕ್ಕೆ ಗೈಸ್ ಓನರು, ಅವನ ಆ ಡಾಕ್ಯುಮೆಂಟ್ಸ್ನ ಎಲ್ಲೋ ಬ್ಯಾಂಕಲ್ಲಿ ಇಟ್ಟ ಕೋಟಿ ತೊಗೊಂಡ ಬೇರೆ ಕಂಟ್ರಿಗೆ ಹೊಟ್ಟೋದ. ಸೊ ಆಗ ಹೆಂಗಿರುತ್ತೆ ಹೇಳಿ ನಮ್ಮ ಪರಿಸ್ಥಿತಿ. ಅಂದರೆ ಎಷ್ಟೊಂದು ಕಷ್ಟ ಆಗುತ್ತೆ ಮತ್ತು ಆ ಜಮೀನನ್ನು ಪಡ್ಕೊಳೋದಕ್ಕೆ. ನಮ್ಮ ಅಣ್ಣನಿಗೆ, ನಮ್ಮ ಫ್ಯಾಮ್ಲಿಗೆ ಅಥವಾ ನಮ್ಮ ನೇಬರ್ಸ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಅಂದರೆ ಅವರು ಪ್ರತಿ ತಿಂಗಳು ಅವ್ರು ದುಡ್ಡು ಕೊಡ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಟ್ ಮುಂದೆ ಯಾವ ಥರ ಪ್ರಾಬ್ಲಮ್ಸ್ ಆಗುತ್ತೆ, ಯಾವ ಥರ ಎಲ್ಲ ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಅವ್ರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಐಡಿಯಾನೇ ಇಲ್ಲ. ಬಟ್ ನಾನಿರೋ ತನಕ ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ಹಾಳು ಮಾಡೋದಕ್ಕೆ ನಾನು ಬಿಡೋದೇ ಇಲ್ಲ. ಅಂದರೆ ಏನಾದರೂ ಆಗಲಿ, ಯಾವ ಥರ ಫೈಟ್ಸ್ ಆಗುತ್ತೋ ಆಗಲಿ, ಯಾವ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೋ ಆಗಲಿ, ಯಾವುದೇ ಕಾರಣಕ್ಕೂ ನಾನು ಯಾವುದೋ ಡೆವಲಪರ್ ಬಂದು ನಮ್ಮ ಅಗ್ರಿಕಲ್ಚರ್ ಭೂಮಿನ ಹಾಳು ಮಾಡೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆದಷ್ಟು ಒಳ್ಳೆ ವೇಳೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಆ ಥರ ಏನಾದರೂ ಅಂದರೆ ಡಿಸೈಡ್ ಮಾಡಿದರೆ ಕೊಡೋದಕ್ಕೆ ಅಂದರೆ ಆಗಲಿಲ್ಲ ಅಂದರೆ ಬೇರೆ ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಸೊ ನೋಡೋಣ, ಮುಂದೆ ಏನಾದರೂ ಆ ಥರ ಪರಿಸ್ಥಿತಿ ಬಂದರೆ ಏನೋ ಮಾಡೋಣ, ಆಯಿತಾ ಗೈಸ್. ಮತ್ತು ನೀವೇನು ಹೇಳ್ತೀರಾ ಗೈಸ್ ಇದ್ರ ಬಗ್ಗೆ? ಹಳ್ಳಿಗಳಲ್ಲೆಲ್ಲ ಅಗ್ರಿಕಲ್ಚರ್ ಭೂಮಿನ ರೆಂಟಿಗೆ ಲೀಸಿಗೆಲ್ಲ ಕೊಡ್ತಾರೆ, ಅಂದರೆ ಪ್ರತಿ ತಿಂಗಳು ರೆಂಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಐ ಅಂಡರ್ಸ್ಟ್ಯಾಂಡ್, ಅಗ್ರಿಕಲ್ಚರ್ ಸ್ವಲ್ಪ ಕಷ್ಟ ಇವಾಗ, ಮತ್ತು ಯಾರೂ ಮಾಡೋದಿಲ್ಲ, ಬೆಳೆ ಬೆಳೆದ್ರು ಸರಿಯಾಗಿ ಬೆಳೆ ಬರೋದಿಲ್ಲ ಅಥವಾ ಅದಕ್ಕೆ ರೇಟ್ ಸಿಗೋದಿಲ್ಲ, ಇದೆಲ್ಲ ಫ್ರಸ್ಟ್ರೇಷನ್ಸ್ ಇದ್ದೇ ಇರುತ್ತೆ ರೈತರಿಗೆ. ಆದ್ರೂ ಇರೋ ಜಮೀನನ್ನ ಬೇರೆ ಯಾರಿಗೂ ಕೊಟ್ಟು ಹಾಳು ಮಾಡೋದು ಅದೊಂಥರ ಅನ್ಎಕ್ಸೆಪ್ಟಬಲು. ನನಗೆ ತುಂಬ ಕೋಪನೂ ಬರುತ್ತೆ ನನಗೆ. ಅಂದರೆ ಯಾರೋ ಬಂದು ಇಲ್ಲಿ ಬೆಳೆ ಬೆಳೀತಾರೆ, ಅದರಲ್ಲಿ ನಿಮಗೆ ಒಂದು ಸ್ವಲ್ಪ ಪಾಲು ಕೊಡ್ತಾರೆ, ಅದು ಓಕೆ ಆಯಿತಾ.
ಇವಾಗೆಲ್ಲ ನಮ್ಮ ಕಡೆ ಒಂದಷ್ಟು ಜನ ಹೊಲ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆಯವರು ಹೊಲ ಮಾಡ್ತಾರೆ. ಅದರಲ್ಲಿ ಏನು ಬಂದ್ರೂ ಅರ್ಧ ಓನರಿಗೆ ಕೊಡ್ತಾರೆ, ಇನ್ನು ಅರ್ಧ ಅವ್ರು ತೊಗೊಳ್ತಾರೆ. ಸೊ ಇದೆಲ್ಲ ಓಕೆ ಆಯಿತಾ. ಬಟ್ ಯಾರೋ ಬಂದು ಎಲ್ಲ ಹಾಳು ಮಾಡ್ತಿದ್ದಾರೆ, ಇಲ್ಲೇನೋ ಬಿಲ್ಡಿಂಗ್ಗಳು ಎತ್ತುತ್ತಿದ್ದಾರೆ, ಮತ್ತು ಅದೇನೋ ರೆಸಾರ್ಟ್ಸ್ ಮಾಡ್ತಾರೆ ಅಂತೆಲ್ಲ ಕೇಳಿದಾಗ ಸಖತ್ ಬೇಜಾರಾಗುತ್ತೆ. ಅಂದರೆ ಅದು ಒಂದು ಸಲ ಹೋಯ್ತು ಅಂದರೆ ಮತ್ತೆ ಅದು ಹೋಯ್ತು ಅಂತಲೇ ಅಂದ್ಕೊಳ್ಬೇಕು. ಯಾಕಂದರೆ ಅವರು ಆಲ್ರೆಡಿ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಬಿಲ್ಡಿಂಗ್ ಎತ್ತಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋ ಚಾನ್ಸೇ ಇರೋಲ್ಲ. ಅಂದರೆ ಅವ್ರು ಜಸ್ಟು ಏನು ಹೇಳ್ತಾರೆ, ಕಾಂಟ್ರಾಕ್ಟ್ನ ರಿನ್ಯೂವಲ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಮತ್ತು ಒಂದೊಂದು ಸಲ ರೈತರು ಇನ್ನೋಸೆನ್ಸನ್ನು ಅಡ್ವಾಂಟೇಜಾಗಿ ತೊಗೊತಾರೆ. ಮತ್ತು ಅವ್ರಿಗೆ ಏನು ಬ್ಯಾಕ್ಗ್ರೌಂಡ್ ಇಲ್ಲ, ಅವ್ರಿಗೇನು ಅಷ್ಟೊಂದು ಗೊತ್ತಾಗಲ್ಲ, ಅವ್ರಿಗೆ ಮಕ್ಕಳಿಲ್ಲ ಅಂದಾಗ ಸೊ ಆ ಜಮೀನನ್ನ ಅವರೇ ಮಾಡಿಸ್ಕೊಂಡು ಬಿಡ್ತಾರೆ. ಸೊ ಈ ಥರ ಎಲ್ಲ ನಾನು ತುಂಬ ನೋಡಿದ್ದೀನಿ ಎಕ್ಸಾಂಪಲ್ಸನ್ನು. ಮತ್ತು ಹೇಳೋಕ್ಕಾಗಲ್ಲ ಗೈಸ್, ಡೆವಲಪರ್ಸು ಅಂದರೆ ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಕಂಪನೀಸು, ದೊಡ್ಡ ಬ್ರ್ಯಾಂಡು, ಒಳ್ಳೆ ಪ್ರೊಫೈಲ್ ಇರುತ್ತೆ, ಅವ್ರು ಏನು ಬೇಕಾದರೂ ಮಾಡ್ತಾರೆ. ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಬ್ಯಾಂಕಲ್ಲಿಟ್ಟು ಕೋಟಿ ತೊಗೊಂಡು ಬೇರೆ ಕಂಟ್ರಿಗೂ ಹೋಗ್ತಾರೆ. ಬಟ್ ಬಡವರು ಏನು ಮಾಡೋಕ್ಕಾಗುತ್ತೆ, ಅವಾಗ ಅಲ್ಲಿ ಗಿವ್ ಅಪ್ ಮಾಡಬೇಕಷ್ಟೆ. ಯಾಕಂದರೆ ಅವರು ಕೋರ್ಟು ಅದು ಇದು ಅಂತೆಲ್ಲ ಅಲಿಯೋಕ್ಕಾಗಲ್ಲ. ಅಷ್ಟು ಕೋಟಿ ಕೊಟ್ಟು ಮತ್ತು ಆ ಜಮೀನನ್ನು ವಾಪಸ್ ತೊಗೊಳೋದಕ್ಕೂ ಆಗಲ್ಲ. ಸೊ ಈ ಥರ ಎಲ್ಲ ಆಗುತ್ತೆ. ಸೊ ಇದನ್ನೆಲ್ಲ ನಾನು ನನ್ನ ಫ್ಯಾಮ್ಲಿಗೆ ಅರ್ಥ ಮಾಡಿಸ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಮತ್ತು ಇನ್ನೊಂದು ಅಪ್ಡೇಟ್ ಬಂದುಬಿಟ್ಟು ನನ್ನ ಸರ್ಜರಿನ ನೆಕ್ಸ್ಟ್ ಮಂತ್ಗೆ ಸ್ಕೆಡ್ಯೂಲ್ ಮಾಡಿದ್ದೀನಿ. ಬಿಕಾಸ್ ನನಗೆ ತುಂಬ ಕೆಲಸ ಇದೆ ಗೈಸ್. ಇವಾಗ ನಾನು ಆಫೀಸಲ್ಲಿ ತುಂಬ ಅಂದರೆ ತುಂಬ ಕೆಲಸ ಇದೆ, ಮತ್ತು ಈ ಮಂತು ಲೀವೆಲ್ಲ ತೊಗೊಳೋದಕ್ಕಾಗ್ತಾಯಿಲ್ಲ. ಸೊ ನೆಕ್ಸ್ಟ್ ಮಂತು ಒಂದು ಸ್ವಲ್ಪ ದಿನ ಲೀವ್ ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅಂದರೆ ನನ್ನ ಸರ್ಜರಿ ಏನು ಇಮ್ಮಿಡಿಯೇಟಾಗಿ ಮಾಡಿಸ್ಬೇಕು, ಎಮರ್ಜೆನ್ಸಿ ಆ ಥರ ಏನಿಲ್ಲ, ಇಟ್ ಕ್ಯಾನ್ ವೆಯ್ಟ್. ಹಾಗಂತೇಳ್ಬಿಟ್ಟು ತುಂಬ ಟೈಮ್ ತೊಗೊಳಕ್ಕಾಗಲ್ಲ, ಬೇಗ ಮಾಡಿಸಿದಷ್ಟು ಒಳ್ಳೆಯದು ಅಂತ ಹೇಳಿಬಿಟ್ಟು. ಸೊ ಅಷ್ಟೇ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆಯಿತಾ. ಟೇಕ್ ಕೇರ್, ಬಾಯ್.